ಸಕ್ಕರೆ ನಾಡು ಮಂಡ್ಯದಲ್ಲಿಂದು ಜಿಲ್ಲಾ ಕುರುಬರ ಸಂಘದ ಕಚೇರಿ ಮುಂಭಾಗ ಹೈಡ್ರಾಮಾ ನಡೆದಿದೆ. ಕಳೆದ ಕೆಲವು ದಿನಗಳಿಂದ ಹೊಗೆಯಾಡುತ್ತಿದ್ದ ಅಸಮಾಧಾನ ಇಂದು ಸ್ಫೋಟಗೊಂಡಿದ್ದು, ಸಂಘದ ಅಧ್ಯಕ್ಷ ಸುರೇಶ್ ಅವರಿಗೆ ಮಸಿ ಬಳಿಯುವ ಮೂಲಕ ಸದಸ್ಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಹೌದು, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಸ್ಥಾನದ ವಿಚಾರ ಈಗ ಬೀದಿಗೆ ಬಂದಿದೆ. ಹಾಲಿ ಅಧ್ಯಕ್ಷ ಸುರೇಶ್ ಅವರ ಅಧಿಕಾರದ ಅವಧಿ ಮುಗಿದಿದ್ದರೂ ಅವರು ರಾಜೀನಾಮೆ ನೀಡದೆ ಕುರ್ಚಿಗೆ ಅಂಟಿಕೊಂಡಿದ್ದಾರೆ ಎಂಬುದು ಸದಸ್ಯರ ಪ್ರಬಲ ಆರೋಪ. ಸಂಘದ ಬೈನಾ ಉಲ್ಲಂಘಿಸಿ ಹಿಂಬಾಗಿಲಿನಿಂದ ಅಧಿಕಾರದಲ್ಲಿ ಮುಂದುವರಿಯಲು ಸುರೇಶ್ ಯತ್ನಿಸುತ್ತಿದ್ದಾರೆ ಎಂದು ನಿರ್ದೇಶಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ಅಧ್ಯಕ್ಷರು ಕಚೇರಿಗೆ ಆಗಮಿಸುತ್ತಿದ್ದಂತೆಯೇ ಅಲ್ಲಿ ನೆರೆದಿದ್ದ ನೂರಾರು ಸದಸ್ಯರು ಒಮ್ಮೆಲೆ ಮುಗಿಬಿದ್ದು ಘೇರಾವ್ ಹಾಕಿದರು. ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅಧ್ಯಕ್ಷರ ಮುಖಕ್ಕೆ ಕಪ್ಪು ಮಸಿ ಬಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಾರಣ ಏನಕ್ಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಕಾನೂನು ಪ್ರಕಾರ ಎಲ್ಲವೂ ಕಾನೂನು ಪ್ರಕಾರ ಹೋಗಿದೆ. ಇದ್ಮೇಲೆ ಇವರು ಚುನಾವಣೆ ಸದಸ್ಯರ ಮತ್ತು ನಿರ್ದೇಶಕರ ಈ ಉಗ್ರ ರೂಪವನ್ನು ಕಂಡು ಗಲಿಬಿಲಿಯಾದ ಅಧ್ಯಕ್ಷ ಸುರೇಶ್ ಕೊನೆಗೆ ವಿಧಿಯಿಲ್ಲದೆ ಪೊಲೀಸರ ರಕ್ಷಣೆಯಲ್ಲಿ ಸ್ಥಳದಿಂದ ಪಲಾಯನ ಮಾಡಿದರು. ಸದ್ಯ ಸಂಘದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಚುನಾವಣೆ ನಡೆಸುವವರೆಗೂ ಈ ಹೋರಾಟ ನಿಲ್ಲದು ಎಂದು ಸದಸ್ಯರು ಎಚ್ಚರಿಸಿದ್ದಾರೆ.